ನಾನಿವಾಗ ನನ್ನ ಮನೆ ಇರೋದು ನಾನಿರೋದು ಕೊಡಗಲ್ಲಿ. ಓಕೆ, ಯಾವ ಪ್ಲೇಸ್ ಏನಂತ ಹೇಳಲ್ಲ. ನಾನಿರೋದು ಕೊಡಗಲ್ಲಿ. ನಾನು ಮದುವೆ ಆಗಿದ್ದು ಕೇರಳದ ಹುಡುಗನ. ಓಕೆ, ಹಾಗಾಗಿ ಈಗ ಮದುವೆಯಾಗಿ ನಾನೀಗ ಕೇರಳದಲ್ಲೇ ಇರೋದು ಆಯಿತಾ. ಮತ್ತು ಏನೋ ಮತ್ತೆ ಬೇರೆ ಏನಾದರೂ ಹೇಳ್ಬೇಕಂತ ಹೇಳಿದ್ರೆ, ಬೇರೆ ಏನಂತ ಹೇಳಿದ್ರೆ ನನ್ನ ಮದುವೆದು ಮತ್ತು ಕೇರಳದ ಹುಡುಗ ನನಗೆ ಹೇಗೆ ಹುಡುಗ ಸಿಕ್ಕಿದ, ನಾನಿರೋದು ಕೊಡಗಲ್ಲಿ, ಕೇರಳದ ಹುಡುಗವನು ಹೆಂಗೆ ಸಿಕ್ಕಿದ್ದು ನನಗೆ, ಹಿಂಗೆ ಮಾತುಕತೆ ಎಲ್ಲ ಆಯಿತು. ಎಲ್ಲ ವೀಡಿಯೋನ ನಾನು ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ನನಗೆ ಈ ವಿಡಿಯೋಕ್ಕೆ ನೀವು ಸಪೋರ್ಟ್ ಮಾಡಿದ್ದು 100% ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಸ್ಟೋರಿ ಮತ್ತು ಸ್ಟೋರೀಸ್ ಎಲ್ಲ ನಾನು ಹೇಳ್ತೀನಿ. ಹುಡುಗಿ ಕೇರಳದ ಹುಡುಗ ಹೇಗೆ ಮಾತುಕತೆ ಆಯಿತು, ಇದು ಲವ್ ಮ್ಯಾರೇಜಾ ಅಲ್ಲ ಅರೇಂಜ್ ಮ್ಯಾರೇಜಾ, ಎಲ್ಲ ಸ್ಟೋರಿ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ, ಸಪೋರ್ಟ್ ಮಾಡಿ ಫ್ರೆಂಡ್ಸು. ಸ್ವಲ್ಪ ಹೊಸ ಹಳೆ ಯೂಟ್ಯೂಬರ್ಸು ಸ್ವಲ್ಪ ನನಗೆ ಹೆಲ್ಪ್ ಮಾಡಿ. ನನ್ನ ಕಾಂಟೆಂಟ್ ನಾನೀಗಿರೋದು ಕೇರಳದಲ್ಲಿ, ಕೇಳಿ ಹೇಗೆ ಏನೇ ಅಂತಂತ ನನ್ನ ಡೀಟೇಲ್ಸ್ ಇಲ್ಲ, ನನ್ನ ಬಗ್ಗೆ ನಾನು ಹೇಳ್ತೀನಿ. ನಿಮಗೆ ಸ್ವಲ್ಪ ಹೆಲ್ಪ್ ಮಾಡಿ. ನೀವು ಹೆಲ್ಪ್ ಮಾಡಿದ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತಲ್ವ. ನಾನು ಬೇರೆ ಹೊಸದಾಗಿ ಇವಾಗ ಎಂತ ಹೇಳ್ತಾರೆ, ನಾನೀಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇರೋದು. ಮೊದಲು ಫೇಸ್ಬುಕ್ಕು, ರೀಲ್ಸ್, ಇನ್ಸ್ಟಾಗ್ರಾಮು ಅಂತೆಲ್ಲ ಇದೆ ನಂದು. ಅದೇ ಒಂದು ಯೂಟ್ಯೂಬ್ ಮಾಡಬೇಕಂತ ಆಸೆ ನನಗೆ. ಸೊ ಸಪೋರ್ಟ್ ಮಾಡಿ. ನೋಡಿ, ಆಗಲೇ ಹಾಗುಂಟು ಅಂತ ಅನಿಸ್ತಾ ಇದೆ ಫ್ರೆಂಡ್ಸ್ ನನಗೆ. ನೋಡಿ ಆಗಲೇ ಹೆಂಗಾಯಿತು ಹೆಂಗಿದೆ ಅಂತ ನೋಡಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಆಗಿದ್ದಾವೆ ಅಂದರೆ ಆಗಿದೆ. ನಿಮಗೆ ಇದು ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ನಿಜದಲ್ಲಿ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಮೊದಲು ನಂದು ಹೇಗಿತ್ತು ಹೇಳಿ ನೋಡಿ, ಹಂಗೆ ತೋರಿಸ್ತೀನಿ ನೋಡಿ. ಆಗಿದೆ ಆಯಿತಾ. ಆದರೆ ಅವರಷ್ಟು ಚಂದ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅವರಷ್ಟು ಮಾಡಲಿಕ್ಕೆ. ಬಟ್ ಆಗಿದೆ. ಈಗ ನನಗೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಷ್ಟು ರೈಟ್ ಆದ್ರೂ ನನಗೆ ಓಕೆ, ಇಷ್ಟಾದ್ರೂ ಓಕೆ. ಒಂದು ಹೇರ್ ಸ್ಟ್ರೈಟ್ ಮಾಡ್ದೆ ಹಾಗೆ ಮಾಡಿಸಿರುವಾಗೆ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟು ಸಾಕು ನನಗೆ. ನೋಡಿ ಆಮೇಲೆ ನನಗೆ ಬಾಚಿಕೆನೇ ಆಗ್ತಾಯಿತ್ತು ನೋಡಿ. ಸ್ವಲ್ಪ ಇದು ಮಾಡೋಣಲ್ವಾ, ಚೆಂದ ಬಂದಿದೆ. ಎಲ್ಲರೂ ವೀಡಿಯೋ ನೋಡಿ ಹೊಸ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರು ಸ್ವಲ್ಪ ಸಪೋರ್ಟ್ ಮಾಡಿ. ಮತ್ತು ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಯಾರು ಸ್ಟಾರ್ಟ್ ಮಾಡಿದಾರೋ ಅವ್ರು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಅವ್ರಿಗೂ ಸಪೋರ್ಟ್ ಮಾಡ್ತೀನಿ ಆಯಿತಾ. ಹಳೆಯವರಿಗಷ್ಟು ಹೊಸಬರಿಗೂ ಅಷ್ಟೇ. ನೀವು ನನಗೆ ಸಪೋರ್ಟ್ ಮಾಡಿದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಫುಲ್ ವೀಡಿಯೋ ನೋಡಿ, ಹಾಗೆಯೇ ಲೈಕ್ ಕಮೆಂಟ್ ಮಾಡಿ. ನಾನು ನಿಮ್ಗೆ ವೀಡಿಯೋಸ್ ನೋಡ್ತೀನಿ ಮತ್ತು ಹಾಗೆಯೇ ಲೈಕ್ ಕಮೆಂಟ್ ಎಲ್ಲ ಮಾಡ್ತೀನಿ. ಹೇರ್ ಸ್ಟ್ರೈಟ್ ಆಗಿದೆ ನೋಡಿ, ಚೆನ್ನಾಗಿದೆ ಅಂತ ಆಗಿದೆ, ಪರವಾಗಿಲ್ಲ. ಈಗ ನಮ್ಮ ಫಾದರಿಗೆ ಹೋಗೋ ಕೆಲಸ ಇಲ್ಲ ನೋಡಿ, ಮನೇಲೇ ಮಾಡ್ಕೊಳ್ಬೋದು. ಆಗುತ್ತೆ ಫ್ರೆಂಡ್ಸ್, ಆನ್ಲೈನ್ ನೀವು ತಗೊಂಡು ನೀವೇ ಮನೇಲಿ ಮಾಡಿ. ಅಲ್ಲಿ ಹಣ ಕೊಟ್ಟು ಮಾಡಿಸೋದಕ್ಕಿಂತ ಇಲ್ಲಿ ನಿಮಗೆ ಹೇರ್ ಸ್ಟ್ರೈಟ್ ನೀವೇ ತಗೊಂಡು ನಿಮಗೆ ಯಾವಾಗ ಬೇಕು ನೀವು ಆವಾಗ ಮಾಡ್ಕೊಳ್ಬೋದು ಮನೇಲಿ ಕೂತ್ಕೊಂಡು. ಮನೇಲಿ ಕೂತ್ಕೊಂಡು ನೀವೇ ಮಾಡ್ಬೋದಲ್ಲ. ನನ್ನ ಮಗ ಎದ್ದಾಗ ಅನ್ಸುತ್ತೆ. ಇಲ್ಲಿ ಪಕ್ಕದ ಮನೆ ನಾಯಿ ಇದೆ, ಅದು ಬೋ 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 ಅಂತ ಹೇಳ್ತಾ ಇದೆ. ನನ್ನ ಮಗ ಮಲಗಿಸಿದ್ದೆ, ಈಗ ನಾಯಿದು ಸೌಂಡಿಗೆ ನನ್ನ ಮಗ ಎದ್ದಾಗ ಅನಿಸುತ್ತೆ. ನನ್ನ ಮಗ ಕಾಲ್ಗೆಜ್ಜೆ ಇದಲ್ವ, ಕಾಲ್ಚೈನ ಕಾಲ್ಗೆಜ್ಜೆ, ಅದ್ರ ಸೌಂಡಿಗೆ ನನ್ನ ಮಗ ಎದ್ದಿದ್ದಾನೆ ಅಂತ ಗೊತ್ತಾಗಿದೆ. ಇಲ್ಲಾಂದರೆ ಅವ್ನು ಸೈಲೆಂಟಾಗಿ ಒಂದು ಸೈಡಲ್ಲಿ ಹಿಂಗೆ ಮೊಕ್ಕಕ್ಕೆ ಮಲ್ಕೊಂಡ್ರೆ ಹಿಂಗೇನೆ ಮಲಗಿರ್ತಾನೆ ನನ್ನ ಮಗ. ಯಾವುದಾದ್ರೂ ಒಂದು ವೆಹಿಕಲ್ ಹೋದ್ರೆ ಸಾಕು ಫ್ರೆಂಡ್ಸ್, ಅಷ್ಟಿಗೆ ಬೋ 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 ಅಂತ ಸ್ಟಾರ್ಟ್ ಮಾಡ್ತಾರೆ. ನಾನು ಮಲಗಿರೋ ಮಗನೂ ಎದ್ದಿರ್ಬಿಡ್ತಾನೆ ಇದೇ ಟೈಮಲ್ಲಿ. ಆವಾಗ ನನಗೆ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆವಾಗಲೇ ನಾನು ಹ್ಯಾಂಡ್ ಮಾಡ್ತೀನಿ ವೀಡಿಯೋಸ್. ಹಾಗೆ
ನನ್ನ ಪ್ರಕಾರ ಆಗಿದೆ ಅಂತ ಅನಿಸ್ತಾ ಇದೆ. ನಾನು ಈಗ ವೀಡಿಯೋ ಮಾಡ್ತಾ ಇದ್ದಲ್ವಾ, ಅಷ್ಟೊತ್ತಿಗೆ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆ ಹತ್ರದಲ್ಲಿ ಒಬ್ಬರು ಆಂಟಿದ್ದಾರೆ, ಅವರು ಬಂದರು. ಅವ್ರು ಬಂದುಬಿಟ್ಟು ಸ್ವಲ್ಪ ಅರ್ಜೆಂಟ್ ಅಮೌಂಟ್ ಬೇಕಾಗಿದೆ, ಒಂದು 1000 ರೂಪೀಸ್ ಇದ್ದರೆ ಕೊಡ್ತೀಯಾ ಅಂತ ಕೇಳಿದ್ರು. ಅಷ್ಟೊತ್ತಿಗೆ ನನ್ನ ಹತ್ರ ಸ್ವಲ್ಪ ಹಾಗೆ ಕ್ಯಾಶ್ ಇಟ್ಕೊಂಡಿದ್ದೆ. ನಾನು ನಮ್ಮ ಹಸ್ಬೆಂಡ್ ನನ್ನ ಕೈಗೆ ಅಂತಲೇ ಕ್ಯಾಶ್ ಕೊಟ್ಟಿದ್ರು. ಇವತ್ತು ಎಮರ್ಜೆನ್ಸಿ ಕ್ಯಾಶ್ ಅಂತ. ಆ್ಯಂಡ್ ಈಗ ಆರ್ಡ್ರ್ ಮಾಡ್ತೀನಿ. ಆರ್ಡ್ರ್ ಮಾಡಬೇಕಾದ್ರೆ ನಾವು ಡೈರೆಕ್ಟ್ ಆರ್ಡ್ರ್ ಬಂದಮೇಲೆ ನಾವಿಲ್ಲಿ ಡೈರೆಕ್ಟ್ ನಾವು ಇಲ್ಲಿಂದ ಕ್ಯಾಶ್ ಕೊಡ್ತೀವಿ. ಆವಾಗ ಇನ್ನೂ ನನಗೆ 2 ಆರ್ಡ್ರ್ ಬರಲಿಕ್ಕಿದೆಲ್ಲ. ನಾನು ಹೇಳ್ದಲ್ಲ ಮಗದು ನೈಲ್ಸ್ ಕಟ್ ಮಾಡೋದನ್ನೇ ಆರ್ಡ್ರ್ ಮಾಡಿದ್ವಿ. ಅದು ಒಂದು ಈಗ 1-2 ಡೇಸಲ್ಲಿ ಬರುತ್ತೆ ಅಂತ ಹೇಳಿದಲ್ಲ. ಅದಕ್ಕೆ ಇರೋದು ಅಂತ ನನ್ನ ಹಸ್ಬೆಂಡು ಅಮೌಂಟ್ ಕೊಟ್ಟಿದ್ದರು. ಸೊ ಅವಾಗ ಆಂಟಿ ಬಂದು ಹೇಳಿದ್ರು, ನನಗೆ ಸ್ವಲ್ಪ ಅರ್ಜೆಂಟ್ ಸ್ವಲ್ಪ ಒಂದು 1000 ರೂಪೀಸ್ ಬೇಕಿತ್ತು, ಇದ್ರೆ ಕೊಡ್ತೀಯ ಅಂತ. ಈಗ ನಂದು ಆರ್ಡ್ರ್ ಬರಲಿಕ್ಕೆ ಎಷ್ಟು ದಿವಸ, 1-2 ಡೇಸ್ ಆಗುತ್ತಲ್ಲ, ಅವ್ರಿಗೆ ಇವಾಗ ಅರ್ಜೆಂಟ್ ಬೇಕಾಗಿರೋದಲ್ವ. ಹಾಗಾಗಿ ಅಮೌಂಟ್ ಕೊಟ್ಟು ಬಂದೆ ನಾನು ಅವರಿಗೆ. ಕೊಟ್ಟು ಬಂದೆ ಅಂತ ಹೇಳಿದ್ರೆ ಅವರೇ ಮನೆಗೆ ಬಂದಿದ್ದರು ಇಲ್ಲಿ. ಮತ್ತು ಆಗಿನ ಅರ್ಧದಲ್ಲೇ ವೀಡಿಯೋ ಸ್ಟಾಪ್ ಮಾಡಿ ಹೋದೆ. ಮತ್ತು ಅವ್ರಿಗೆ ಕೇಳಿದ್ರು, ವೀಡಿಯೋ ಮಾಡ್ತಾಯಿದ್ದ, ಡಿಸ್ಟರ್ಬ್ ಮಾಡಿಬಿಟ್ನಾ ಅಂತ ಕೇಳಿದ್ರು. ಅಂದರೆ ಡಿಸ್ಟರ್ಬ್ ಏನಾಗಿಲ್ಲ, ಏನು ಹೇಳಿ ಅಂತ ಅಂದ್ಬಿಟ್ಟು ಏನಾದರೂ ಅಮೌಂಟ್ ಹಿಂಗೆ ಬೇಕು ಅಂತ ಮತ್ತೆ ಅವ್ರಿಗೆ ಅಮೌಂಟ್ ಕೊಟ್ಟು ಬಂದೆ. ಮತ್ತು ನೋಡಿ ಫ್ರೆಂಡ್ಸ್, ನನಗೆ ಹೆಂಗೆ ಗೊತ್ತಾ, ನನಗೆ ಎಷ್ಟು ರೈಟ್ ಆದರೆ ಸಾಕು. ನೋಡಿ ನನಗೆ ಎಷ್ಟು ರೈಟ್ ಆದರೆ ಸಾಕು, ನನಗೆ ಜಾಸ್ತಿ ಏನು ಬೇಡ. ನಾನು ಎಲ್ಲಿಗೂ ಹೋಗಲ್ಲ ಆಯಿತಾ, ನಾನು ಎಲ್ಲಿಗೂ ಹೋಗ್ತಾ ಇಲ್ಲ. ಹೊಸ ಎಷ್ಟು ರೈಟ್ ತಗೊಂಡಿದ್ದೀನಿ ಅಲ್ವಾ, ನೋಡಿ ಸ್ಟ್ರೈಟ್ ಆಗಿದೆ. ನಾನು ಹೊಸ ಎಷ್ಟು ರೈಟ್ ತಗೊಂಡಿದ್ದೀನಿ ಅಲ್ವಾ. ಸೊ ಅದು ಹೊಸ ಎಷ್ಟು ರೈಟ್ ತೊಗೊಂಡಿದ್ದೀನಲ್ವ, ಆ ಎಷ್ಟು ರೈಟು ಯೂಸ್ ಆಗುತ್ತೋ ಇಲ್ವೋ ಅಂತ ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ಓಕೆ, ನನಗೆ ಅವರಷ್ಟು ಎಷ್ಟು ರೈಟ್ ಮಾಡಿಕ್ಕೆ ಹಿಂಗೆ ಬರೋಲ್ಲ. ಯಾಕಂದರೆ ಆದರೆ ನಾನೇ ಇಟ್ಕೊಳ್ಬೇಕು, ನಾನೇ ಮಾಡಬೇಕು. ಸ್ವಲ್ಪ ಕಷ್ಟ. ಹಸ್ಬೆಂಡ್ ಇದ್ದಿದ್ದರೆ ಸ್ವಲ್ಪ ಹಸ್ಬೆಂಡ್ ಹೆಲ್ಪ್ ಮಾಡಿಕೊಡ್ತಿದ್ರು. ಅವ್ರಿಗೆ ಹೇಳಿದೆ, ನಾನು ಹೇಳ್ದಂಗೆ ಅವ್ರು ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ನನಗೆ ಎಷ್ಟಾದರೂ ಸಾಕು. ನೋಡಿ ನನಗೆ ಎಷ್ಟು ರೈಟ್ ಆದರೂ ಸಾಕು. ನೋಡಿ ಹಾಗೆಯೇ ಆಂಟಿ ಬಂದರೆ, ಆಂಟಿ ಬರುವಾಗ ಬೆಲ್ ಹೊಡೆದ್ರು, ಟಾಂಗ್ ಟ್ಯಾಂಗ್ ಟಾಂಗ್ ಟಾಂಗ್ ಅಂತ ಸಾಂಗ್ ಬಂತು. ಆ ಸಾಂಗ್ ಸೌಂಡ್ ಕೇಳಿದ ತಕ್ಷಣ ನನ್ನ ಮಗ ಇದೆ, ನನ್ನ ಮಗನ ಕಾಲ್ಜೆನ್ ಸೌಂಡ್ ಕೇಳ್ತಾ ಇದೆ. ಸೊ ಈಗ ನನ್ನ ಮಗನ ಎತ್ಕೊಬರ್ತೀನಿ ಆಯಿತಾ. ಅಲ್ಲಿಂದ ನನ್ನ ಮಗನ ಎತ್ಕೊಂಡು ಬಂದು ನನ್ನ ಮಗನ ಜೊತೆ ಸ್ವಲ್ಪ ಮಾತಾಡಿ ಮತ್ತೆ ವೀಡಿಯೋ ಏನು ಮಾಡ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಸ್ವಲ್ಪ ಸೌಂಡ್ ಆದರೆ ಸಾಕು, ನನ್ನ ಮಗ ಎದ್ಬಿಡ್ತಾನೆ ಆಯಿತಾ. ಸ್ವಲ್ಪ ಸೌಂಡ್ ಆದರೆ ಸಾಕು, ಅಷ್ಟು ಬೇಗ ಎದ್ದು ಹೇಳ್ಬಿಡ್ತಾನೆ. ಅಲ್ಲಿ ಆಂಟಿ ಬಂದು ಅವರಿಗೆ ನಾನು ಅಮೌಂಟ್ ಕೊಟ್ಟು ಬಂದೆ. ಅಮೌಂಟ್ ಕೊಟ್ಟಿದ ತಕ್ಷಣ ಬಂದು ಈಗ ಇಲ್ಲಿ ಕೂತ್ಕೊಂಡಿದ್ದೀನಿ ಅಷ್ಟೇ. ಅಷ್ಟೊತ್ತಿಗೆ ನನ್ನ ಮಗನ ಕಾಲ್ಗೆಜ್ಜೆ ಸೌಂಡು ಕೇಳ್ತಾ ಇದೆ. ಮತ್ತು ನಾನು ಅವನ ನೋಡ್ಬೇಕಾದ್ರೆ ಪಾಪ ನನ್ನ ಮಗನಿಗೆ 2 ಕಣ್ಣು ಬಿಟ್ಕೊಂಡು ನನ್ನನ್ನೇ ನೋಡ್ತಾ ಇದ್ದಾನೆ. ನೋಡಿ, ಸ್ವಲ್ಪ ಸೌಂಡ್ ಬಂದರೆ ಸಾಕು, ಅಷ್ಟು ಬೇಗ ಎದ್ದು ಹೇಳ್ಬಿಡ್ತಾನೆ ಅವನು. ನನ್ನ ಮಗ ನೋಡಿದ್ರಾ, ನನ್ನ ಮಗನು ನಿದ್ದೆ ಮಾಡಿ ಎದ್ದಿದ್ದಾನೆ. ಈಗ ನಿದ್ದೆ ಮಾಡಿ ಎದ್ದಿದ್ದಾನೆ ಅವನು. ಇವನು ನಿದ್ದೆ ಮಾಡಿ ಎದ್ದಿದ್ದಾನೆ ಇವನು. ಮತ್ತು ಮೊದಲು ಏನು ಗೊತ್ತಾ, ನಾನು ಮದುವೆ ಆದ ಟೈಮಲ್ಲಿ ನಾನು ಒಬ್ಬಳೇ ಮನೇಲಿ ಇರ್ತಾಯಿದ್ದಿಲ್ಲ. ಮನೇಲೇನು ಇರ್ತಾಯಿದ್ದಿಲ್ಲ, ನಾನು ಒಬ್ಬಳೇನು ಇರ್ತಾಯಿದ್ದಿಲ್ಲ. ಮದುವೆ ಆಗಿದ ತಕ್ಷಣ ನನ್ನ ಹಸ್ಬೆಂಡ್ ಅಕ್ಕ ಎಲ್ಲ ಇಲ್ಲಿ ಹತ್ರದಲ್ಲೇ ಇರೋದು. ಅವನ ಅಕ್ಕನ ಮನೆಯಲ್ಲೆಲ್ಲ ಹತ್ರದಲ್ಲೇ ಇರೋದು. ಅವ್ರ ಹತ್ರ ಹೋಗಿ ಇರ್ತಾಯಿದ್ದೆ. ಸಂಜೆ ನನ್ನ ಹಸ್ಬೆಂಡ್ ಬರಬೇಕಾದ್ರೆ ನನ್ನ ಜೊತೆಗೆ ಕರ್ಕೊಂಡು ಬರ್ತಾಯಿದ್ರು ಮನೆಗೆ. ಇವಾಗ ನನ್ನ ಮಗ ಇದ್ದಾನಲ್ಲ, ಮಗ ಇದ್ಮೇಲೆ ಏನು ಗೊತ್ತಾ, ಒಂದು ಮಾತು ಹೇಳ ನಿನ್ನ ಜೊತೆ. ಮದುವೆಗಿಂತ ಮುಂಚೆ ಅಂತ ಹೇಳಿದ್ರೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರಲ್ಲಿ ಅಷ್ಟೊತ್ತಿಗೆ ನಾನು ಒಬ್ಬಳೇ ಹೇಗೆ ಇಲ್ಲಿರೋದು ಅಂತ ಹೇಳ್ಬಿಟ್ಟು ಅಕ್ಕನ ಮನೆಗೆ ಹೋಗಿ ಇರ್ತಾಯಿದ್ದೆ. ಬೆಳಿಗ್ಗೆ ಹೋಗ್ತೀನಿ ಮತ್ತು ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊತಾರೆ. ಆವಾಗ ನಮಗೆ ಇಬ್ಬರಿಗೆ ಅಡುಗೆ ಗ್ಯಾಸ್ ಅಷ್ಟೇನು ಇರಲಿಲ್ಲ. ಬೆಳಿಗ್ಗೆ ಇಲ್ಲಿ ಬ್ರೇಕ್ಫಾಸ್ಟು ಮಾಡಲ್ಲ, ಯಾಕಂದರೆ ನನ್ನ ಹಸ್ಬೆಂಡ್ ಕರೆಕ್ಟ್ 7 ಗಂಟೆ 8:30 ಕೆಲಸ ಹೋಗಬೇಕು. ಅಷ್ಟೊತ್ತಿಗೆ ನಾನೇನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ಹಸ್ಬೆಂಡ್ ಜೊತೆ ಹೋಗ್ತಾಯಿದ್ದೆ. ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಏನು ಮಾಡಲ್ಲ, ಅವಾಗ ಅವ್ರ ಅಕ್ಕನೇ ಬ್ರೇಕ್ಫಾಸ್ಟ್ ಮಾಡಿರ್ತಾರೆ. ನಾನು ಅವ್ರ ಮನೇಲಿ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮಧ್ಯಾಹ್ನಕ್ಕೆ ಅಲ್ಲೇ ಊಟ. ಮತ್ತು ಸಂಜೆ ಒಂದು 6-7 ಗಂಟೆ ಆಗುತ್ತೆ ನನ್ನ ಹಸ್ಬೆಂಡ್ ಬರಬೇಕಾದ್ರೆ. ಅಲ್ಲಿಂದ ಇಬ್ಬರು ಒಟ್ಟಿಗೆ ಬರ್ತೀವಿ. ನಮ್ಮ ರಾತ್ರಿ ಮಾತ್ರ ಅಡುಗೆ ಮಾಡೋ ಕೆಲಸ ಇದ್ದಿದ್ದು ಆಯಿತಾ. ಆವಾಗ ನಾನು ಒಬ್ಬಳೇ ಇದ್ದಿದ್ದು, ಅದರಲ್ಲಿ ತೊಂದರೆ ಇತ್ತಿಲ್ಲ. ಯಾವಾಗ ನನಗೆ ಮಗು ಆಯಿತು, ಮಗು ಆದಮೇಲೆ ಅವ್ರ ಹತ್ರ ಹೋಗೋದಲ್ಲ ಸ್ವಲ್ಪ ಕಡಿಮೆ ಮಾಡಿದೆ. ಇವಾಗ ಯಾಕೆ ಗೊತ್ತಾ, ಮದುವೆಗಿಂತ ಮುಂಚೆ ಅಷ್ಟೊಂದು ನಾನು ಅವ್ರ ಜೊತೆ ಮಾತಾಡೋದಿರೋದು, ದೊಡ್ಡವರು ಸ್ವಲ್ಪ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ಬೋದು. ಆದರೆ ಒಬ್ಬರ ಮನೆಗೆ ನಾವು ಡೈಲಿ ಹೋದಾಗ ಈ ಮಕ್ಕಳು ಫಸ್ಟು ನನ್ನ ಇದರಲ್ಲಿ ಫಸ್ಟು ಅವರಿಗೆ ಇದಾಗುತ್ತೆ. ಮತ್ತು ಮಗು ಸ್ವಲ್ಪ ಗಲಾಟೆ ಮಾಡೋದು, ಅವ್ರದ್ದು ಏನಾದರೂ ಒಂದು ಐಟಮ್ನ ಹೇಳ್ದಾಗೋದು, ಮತ್ತು ಮಗು ಡೈಲಿ ಅಂತಿರುತ್ತೆ. ಮತ್ತು ಮಗು ಅಳು
ಸೌಂಡು ಅದು ಇದು ಅವ್ರು ಆ ಥರ ಹೇಳಿಲ್ಲ, ನಮ್ಮ ಮಗುದು ಈ ಥರ ಅಳೋದು ಮಾಡೋದು ಮಾಡ್ತದೆ ಹಂಗೆ ಹಿಂಗೆ ಅಂತ ಅವ್ರು ಹೇಳಿಲ್ಲ ಆಯಿತಾ. ಅಂದರೆ ನನ್ನ ಪ್ರಕಾರ ಹಾಗೆ ಮಗುದ ಮೇಲೆ ಹೋಗಿ ಅವ್ರ ಮನೇಲಿ ಇರೋದು, ಮತ್ತು ನಮ್ಮ ಮಕ್ಕಳು ಏನಾದರೂ ಒಂದು ಅವ್ರದ್ದು ಏನಾದರೂ ಒಂದು ಒಳ್ಳೆ ಐಟಮ್ ತೆಗೆದು ಎಲ್ದು ಕೆಳಗೆ ಬೀಳಿಸ್ಬಿಟ್ರು, ಅದೆಲ್ಲ ಸುಮ್ಮನೆ ಯಾಕೆ ಅಲ್ವಾ. ಅದಕ್ಕೆ ಮಗುವಾದ್ಮೇಲೆ ನಮ್ಮ ಮನೇಲಿ ಇರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇರ್ತೀನಿ. ಮತ್ತು ಅವರು ಒಂದು ವಾರಕ್ಕೆ ಒಂದು ಸಲ ಇಲ್ಲಿ ಹತ್ರದಲ್ಲೇ ಇರೋದು, ಆದ್ರೂ ಒಂದು ವಾರಕ್ಕೆ ಒಂದು ಸಲ ಈಗ ಬರ್ತಾರೆ ನನ್ನ ಮತ್ತು ಮಗನ ನೋಡ್ಕೊಂಡು ಹೋಗಲಿಕ್ಕೆ. ಹಾಗೆ ನಾನು ಮತ್ತು ಟೌನಿಗೆಲ್ಲಾದರೆ ನನ್ನ ಹಸ್ಬೆಂಡ್ ಹೋದಾಗ ಆ ಟೈಮಲ್ಲೂ ನಾನು ಹಸ್ಬೆಂಡ್ ಜೊತೆ ಅವ್ರ ಮನೆಗೆ ಹೋಗಿ ಮತ್ತು ಹಂಗೇ ನಾವು ಬರ್ತೀವಿ. ಹಾಗೆ ಅಲ್ಲಣ್ಣ 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 ಇವನಿಗೇನು ಗೊತ್ತಾ, ಕನ್ನಡ ಕಲಿಸ್ಬೇಕು. ಇನ್ನು ಈಗ ಕೇರಳದಲ್ಲಿರೋದು ಅಂತ ಹೇಳಿದ್ರೆ, ಈಗ ಇಲ್ಲಿ ಮಲಯಾಳನೇ ಇರುತ್ತಲ್ವ, ಓದೋದು ಬೀಳೋದು ಏನಂತ ಇದ್ರು ಅದು ಫುಲ್ಲು ಮಲಯಾಳದಲ್ಲೇ ಇರುತ್ತೆ. ಆವಾಗ ಇವನಿಗೇನು ಗೊತ್ತಾ, ಇವನಿಗೆ ಕನ್ನಡ ಮಾತಾಡ್ಲಿಕ್ಕಾದ್ರೂ ನಾನು ಕಲಿಸ್ಬೇಕಲ್ವ. ಈಗ ತಂದೆ ಮಲಯಾಳದವರಾದ್ರೂ ತಾಯಿ ಕನ್ನಡದವರೇ ಅಲ್ವಾ, ಆವಾಗ ನಮ್ಮ ಮಗನಿಗೆ ನಾನು ಮಾತಾಡಲಿಕ್ಕೆ ಕನ್ನಡ ಕಲಿಸ್ಬೇಕು. ಅವನ ಜೊತೆ ನನ್ನ ಹಸ್ಬೆಂಡ್ ಇದ್ದ ಟೈಮಲ್ಲಿ ಮಾತ್ರ ಅವನ ಜೊತೆ ಸ್ವಲ್ಪ ಮಲಯಾಳದಲ್ಲಿ ಮಾತಾಡ್ತೀನಿ. ನಾನು ಒಬ್ಬಳೇ ಇದ್ದಾಗ ನನ್ನ ಜೊತೆ ಕನ್ನಡದಲ್ಲೇ ನಾನು ಮಾತಾಡೋದು. ಯಾಕಂತ ಹೇಳಿದ್ರೆ ನನಗೆ ಕನ್ನಡದಲ್ಲಿ ಮಾತಾಡಿದ್ದಾಗಿದ್ದಾನೆ, ಇಲ್ಲಿ ಮಲಯಾಳದಲ್ಲಿ ನನ್ನ ಮಗನ ಮಾತಾಡ್ಸೋದು ಅಂದರೆ ಏನೋ ಒಂಥರ ಅಂತ ಹೇಳಿದ್ರೆ ಇಷ್ಟ ಆಗುತ್ತೆ. ಅವ್ರ ಹಸ್ಬೆಂಡ್ ಇದ್ದ ಟೈಮಲ್ಲಿ ನನ್ನ ಮಗು ಜೊತೆ ಎಂದಡ ಮಾಡೋ ಹೋಳು ಇಂದ ಮುತ್ತು ಒನ್ನೆ ಅಂತ ಹೇಳ್ಕೊಂಡು ಮಾತಾಡ್ತೀನಿ. ಆದರೆ ನಾನು ಒಬ್ಬಳೇ ಇದ್ದಕ್ಕೆ ಏನು ನನ್ನ ಪುಟ್ಟು ಕಂಡ ಯಾಕೋ ಹಳದ್ದು, ಏನು ಮಾಡ್ತಿದ್ಯಾ ನನ್ನ ಬಂಗಾರಿ ಅಂತ ಹೇಳ್ಕೊಂಡು ಮಾತಾಡ್ಸ್ತಾ ಇರ್ತೀನಿ. ಆಗ ಏನೇ ಅದು ಸ್ವಲ್ಪ ಈಗ ನಮ್ಮ ಮಕ್ಕಳು ಇರೋದು ಇಲ್ಲಿ ಕೊಡಗಲ್ಲೇ, ಅಲ್ಲಿಗೆ ಬರಬೇಕಾದ್ರೆ ಇವನು ಕನ್ನಡ ಮಾತಾಡಲೇಬೇಕು. ಯಾಕಂತಂದರೆ ನಮ್ಮ ಅಕ್ಕನಿಗೆ ಮಲಯಾಳ ಭಾಷೆ ಬರಲ್ಲ. ಬಾವ ಮಲಯಾಳ ಮಾತಾಡ್ತಾರೆ, ಅಕ್ಕ ಮಲಯಾಳ ಮಾತಾಡಲ್ಲ, ಅವಳಿಗೆ ಮಲಯಾಳ ಅಷ್ಟು ಗೊತ್ತೂ ಇಲ್ಲ. ಅವಾಗ ಎಂತ ಮಾಡ್ಬೇಕು ಹೇಳಿ, ನನ್ನ ಮಗನಿಗೆ ಸ್ವಲ್ಪ ಕನ್ನಡ ಕಲಿಸ್ಬೇಕು. ಮಾತಾಡ್ಲಿಕ್ಕಾದ್ರೂ ಅವನಿಗೆ ಕನ್ನಡ ಕಲಿಸ್ಲೇಬೇಕಲ್ಲ, ಸೊ ಕಲಿಸ್ತೀನಿ. ನಮ್ಮ ಹಸ್ಬೆಂಡ್ಗೂ ನಾನು ಸ್ವಲ್ಪ ಕಲಿಸ್ಕೊಟ್ಟಿದ್ದೆ. ಅವರು ಊಟ ಆಯ್ತಾ ಅಂತ ಕರೆಕ್ಟಾಗಿ ನಮಗೆ ಮಾತಾಡಕ್ಕೆ ಬರಲ್ಲ, ಆದ್ರೂ ಒಂದು ಸ್ವಲ್ಪ ಮಾತಾಡ್ತಾರೆ. ಊಟ ಆಯ್ದಾ, ನಾವು ಊಟ ಆಯ್ತಾ ಅಂತ ಹೇಳಿದ್ರೆ ಅವರು ಊಟ ಆಯ್ದಾ, ಚೆನ್ನಾಗಿದ್ದೀಯಾ, ಚೆನ್ನಾಗಿದ್ದೀರಾ, ಹಾಗೆ ಸ್ವಲ್ಪ ಏನೋ ಒಂಥರ ಗಿದ್ದಿಯಾಗಿ ಮಾತಾಡ್ತಾರೆ ಅಷ್ಟೇ. ಅಂದರೆ ಅಷ್ಟು ಮಾತಾಡ್ತಾರಲ್ಲ ನಮ್ಮ ಕನ್ನಡನ, ಅದು ನನಗೆ ಖುಷಿ. ಹಾಗೆ ಏನು ಮಾಡೋದು, ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ ಇಲ್ಲ ಚೆನ್ನಾಗಿದ್ದಾರಾ ಅಂತ ಇಷ್ಟು ಅವನಿಗೆ ನನ್ನ ಹಸ್ಬೆಂಡಿಗೆ ಮಾತಾಡಬೇಕು. ಸೊ ಅದು ಕೇಳಿಗೂ ಚಂದನೇ ಒಂಥರ. ಹಾಗೆ ನಮ್ಮ ಮಗನಿಗೂ ಸ್ವಲ್ಪ ಮಾತಾಡೋದು ಕಲಿಸ್ಬೇಕು. ಅಲ್ಲಿಗೆ ಬಂದಾಗ ಏನಾದರೂ ಸ್ವಲ್ಪ ಅದ್ರದ್ದು ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ವಾ. ಹಾಗೆ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಮಾಡೋಣ, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ ಶೇರ್ ಮಾಡಿ, ಓಕೆನಾ. ನೀವು ಯಾವ ಥರ ವೀಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನೀವು ಯಾವ ಥರ ವೀಡಿಯೋ ಮಾಡೋಕ್ಕಿರ್ತೀರೋ ನಾವು ಅದೇ ಥರ ವೀಡಿಯೋ ಮಾಡ್ತೀವಿ, ಹಾಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಓಕೆನಾ. ನೀವು ಹೇಳೋ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ಖುಷಿಯಿಂದ ಅಪ್ಲೋಡ್ ಮಾಡ್ತೀನಿ. ಅದೇ ಥರ ವೀಡಿಯೋ ಮಾಡಿ ನಾನು ಒಂದು ಖುಷಿಯಿಂದ ಅಪ್ಲೋಡ್ ಮಾಡ್ತೀನಿ. ಆವಾಗ ನೀವು ಹೇಳಿರೋ ವೀಡಿಯೋನ ನಾನು ಮಾಡಿದ್ದೀನಿ ಅಂತ ಹೇಳ್ಬೇಕಾದ್ರೆ ನಿಮಗೂ ಖುಷಿ ಆಗುತ್ತೆ. ಇವರು ನಾನು ಹೇಳ್ದಂಗೆ ಇವರು ವೀಡಿಯೋ ಮಾಡಿದ್ದಾರಲ್ಲ, ತುಂಬ ಖುಷಿ ಆಯಿತು ಅಂತ. ಆದರೆ ನೀವು ನನಗೆ ಈ ಥರ ವೀಡಿಯೋ ಮಾಡಿ ಅಂತ ನೀವು ಹೇಳ್ತೀರಲ್ಲ, ಅದೇ ಥರ ವೀಡಿಯೋ ಮಾಡಿದಾಗ ನನ್ನ ಇಷ್ಟಪಡೋರು ಈ ಥರ ವೀಡಿಯೋ ಮಾಡಿ ಅಂತ ಹೇಳ್ಕೊಟ್ಟಿದ್ರಲ್ಲ ಅಂತ ನನಗೊಂಥರ ಖುಷಿಯಾಗುತ್ತೆ. ಮತ್ತು ಯೂಟ್ಯೂಬರ್ಸ್ ಅವರು ಸ್ವಲ್ಪ ಹೊಸ ಯೂಟ್ಯೂಬರ್ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಅಷ್ಟರ ಮಟ್ಟಿಗೆ ನಮಗೂ ಯೂಟ್ಯೂಬ್ ಬಗ್ಗೆ ಏನು ಗೊತ್ತಿಲ್ಲ. ಆಲ್ರೆಡಿ ಇದು ಹಳೆಯ ಯೂಟ್ಯೂಬ್ ಆಗಿರೋಕ್ಕೆ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಆಲ್ರೆಡಿ ಅದನ್ನು ಗೊತ್ತಿರುತ್ತೆ, ಬಟ್ ನಮಗೆಲ್ಲ ಅಷ್ಟು ಗೊತ್ತಿಲ್ಲ. ಸ್ವಲ್ಪ ಹೆಲ್ಪ್ ಮಾಡಿ ನಮಗೂ. ಮತ್ತು ಫ್ರೆಂಡ್ಸ್ ಹಾಗೆ ನೀವು ಅಷ್ಟೇ, ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ವೀಡಿಯೋನ ಫುಲ್ಲು ಕಂಪ್ಲೀಟಾಗಿ ನೋಡಿ. ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಇಷ್ಟಪಟ್ಟು ಎಲ್ಲರೂ ಲೈಕ್ ಮತ್ತು ಕಮೆಂಟ್ ಮಾಡಿ, ಓಕೆ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕು ಅನ್ನೋ ಪ್ಲ್ಯಾನ್ ಇಲ್ಲ, ನೋಡೋಣ. ಈಗ ಆಲ್ರೆಡಿ ಬೇರೆ ಮಗುಗೆ ಬಂದು ನೆಲ್ಸ್ ಕಟ್ಟಿಂಗ್ ಮಾಡೋದು ಏನೋ ತೆಗಿಲಿಕ್ಕೆ ಹತ್ತಿಸ್ರು ಏನೋ ಇದನ್ನು ಹೊರತೋಗಿದೆ. ಅದು ಬಂದ ತಕ್ಷಣ ನೋಡಿ ಅಂತೀನಿ, ಓಕೆ, ನನ್ನ ಹೆಸರೇನಂತ. ಸೊ ಅದು ಬಂದ ಮೇಲೆ ಅದ್ರದ್ದು ಒಂದು ವೀಡಿಯೋ ಎಲ್ಲ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ನೆಕ್ಸ್ಟ್ ಒಂದು ನಮ್ಮದು, ನಾನಿವಾಗ ಕೇರಳದಲ್ಲಿರೋದು ಅಲ್ಲ, ಕೊಡಗಲ್ಲಿ ನಮ್ಮ ಅಕ್ಕ ಅಲ್ಲ ನಾನು ಕೊಡಗಲ್ಲಿ ಇರೋದು, ಈಗ ಕೇರಳದಲ್ಲಿರೋದು ಏನು ಎಂತ ಮತ್ತು ನಮ್ಮ ಮದುವೆ ಬಗ್ಗೆ ಎಲ್ಲ ನಾನು ನಿಮ್ಮ ಜೊತೆ ಹೇಳ್ತೀನಿ, ಓಕೆ. ನಮ್ಮ ಆ ಥರ ವೀಡಿಯೋ ಮಾಡಬೇಕಂತ ಇದ್ದೀನಿ. ಸೊ ನೀವು ಸಪೋರ್ಟ್ ಮಾಡ್ತಾರೆ ನಮ್ಮ ಖಂಡಿತ ಅದೇ ಥರ ನಾನು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆ. ಹಾಗೆ ಅಂತ ಹೇಳಿ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ, ಓಕೆ. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋ ನಾನು ಬರೋ ತನಕ ವೆಯ್ಟ್ ಮಾಡ್ತಾಯಿರಿ. ಹಾಗೆಯೇ ನಂದು ಎಲ್ಲ ವೀಡಿಯೋಸ್ಗಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ, ಓಕೆ. ಬಾಯ್.